ಬರುವ ಮೇ 23ರಂದು ಶರಣಚೇತನ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಆಡಳಿತ ಮಂಡಳಿಯಿಂದ ಸುದ್ದಿಗೋಷ್ಠಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಚೇತನ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಬರುವ ಮೇ 23ರಂದು ಬೆಳಗ್ಗೆ 11 ಗಂಟೆಗೆ ಜರುಗಲಿದೆ. ನಗರದ ಮೋರೆ ಪ್ಲಾಟ್, ಜಾಲಿಹಾಳ್ ಮತ್ತು ಬಿರಾದಾರ್ ಆಸ್ಪತ್ರೆ ಎದುರುಗಡೆ ಜರುಗಲಿರುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮುತ್ತಿನಕಂಠಿಮಠದ ಶ್ರೀಗಳು ಮತ್ತು ತಾಳಿಕೋಟೆಯ ಖಾಸ್ಕತೇಶ್ವರ ಮಠದ ಪರಮಪೂಜ್ಯ ಶ್ರೀ ಸಿದ್ದಲಿಂಗ ದೇವರು, ಓಲೆಮಠದ ಪರಮಪೂಜ್ಯ ಆನಂದ ದೇವರು ಸೇರಿದಂತೆ ವಿವಿಧ ಮಠಗಳ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣಚೇತನ ಸೌಹಾರ್ದ ಸಂಘದ ಮಲ್ಕಾಜಪ್ಪ ರಮೇಶ್ ಇಂಗಳಗಾಮಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಮಖಂಡಿಯ ನಾಡೋಜ ಜಗದೀಶ್ ಶ್ರೀ ಗುಡುಗುಂಟಿ ಮತ್ತು ವಿಧಾನ ಪರಿಷತ್ತಿನ ಸದಸ್ಯ ಹನುಮಂತ ನಿರಾಣಿ, ತೇರದಾಳ ಶಾಸಕ ಸಿದ್ದು ಸವದಿ, ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸೇರಿದಂತೆ ರಾಜಕೀಯ ನಾಯಕರು ಹಾಗೂ ಜಿಲ್ಲೆಯ ಗಣ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಸಂಘದ ರಮೇಶ್ ಇಂಗಳಗಾವಿ ಅವರು ನಿರ್ದೇಶಕ ಸಂತೋಷ್ ಗುರುಲಿಂಗಪ್ಪ ಚನಾಳ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಧ್ಯಕ್ಷ ಮಲ್ಕಾಜಪ್ಪ ರಮೇಶ್ ಇಂಗಳಗಾವಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಲಿದೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ರಮೇಶ್ ಉಪ್ಪೇನ್, ಮಲ್ಲಪ್ಪ ಜೈನಾಪುರ್, ಬಸವರಾಜ್ ಹರಕಂಗಿ, ಸಲಹಾ ಸಮಿತಿ ಸದಸ್ಯರಾದ ಆನಂದ್ ಜಿರೋಲಿ, ಪ್ರಭು ಕಲ್ಯಾಣ್ ಶೆಟ್ಟಿ, ದೀಪಕ್ ಚಿಮ್ಮಡ್ ಸೇರಿದಂತೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ಶರಣಚೇತನ ಪರಿವಾರದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ 5 ಜನ ಪೂಜಾರಿಯಿಂದ ಶರಣಚೇತನ ಸೌಹಾರ್ದ ಸಹಕಾರ ಸಂಘ ಜಮಖಂಡಿ ನೂತನ ಕಟ್ಟಡವನ್ನು ಉದ್ಘಾಟನಾ ಸಮಾರಂಭ ಇದೆ. ಈಗ ಸಾನಿಧ್ಯ ಶಿವಲಿಂಗಯ್ಯ ಪಂಡಿತದಾರ ಶಿವಾಚಾರ್ಯರು ಬರ್ತಾರೆ ಮುತ್ತಿನಕಟ್ಟಿ ಹಾಗೂ ಪರಮಪೂಜ್ಯ ಸಿದ್ದಲಿಂಗಯ್ಯ ದೇವರು, ಖ್ಯಾತೇಶ್ವರ ಮಠ ತಾಳಿಕೋಟೆ ಅವ್ರು ಬರ್ತಾರೆ. ಪರಮಪೂಜ್ಯ ಕೃಷ್ಣಾನಂದ ಅವಧೂತರು ಉತ್ತರಾವತಿ ಮಠ ಜಮಖಂಡಿ ಹಾಗೂ ಪರಮಪೂಜ್ಯ ಸಿದ್ಧಮುತ್ಯ ಮೂಲ ಸಿದ್ಧ ಕ್ಷೇತ್ರ ಜಮಖಂಡಿ ಅವ್ರು ಬರ್ತಾರೆ. ಮತ್ತು ಓಲಿ ಮಠದ ಆನಂದ ದೇವರು ಅವ್ರು ಬರ್ತಾರೆ. ರಾಜಕೀಯದವರು ನಮ್ಮ ಜಮಖಂಡಿ ಶಾಸಕರಾದ ಜಗದೀಶ್ ಗುಡುಗುಂಟಿ ಅವರು ಬರ್ತಾರೆ. ಒಳ್ಳೆ ನಮ್ಮ ಕೇರಳ ಶಾಸಕರಾದ ಸಿದ್ದು ಸವದಿ ಅವರು ಮತ್ತು ಹನುಮಂತ ನಿರಾಣಿ ಅವರು, ಆನಂದ್ ನ್ಯಾಮಗೌಡ ಅವರು, ಶ್ರೀಕಾಂತ್ ಕುಲಕರ್ಣಿ ಅವರು, JS ನ್ಯಾಮಗೌಡ ಅವರು, ಅಜಯ್ ಕುಮಾರ್ ಸರ್ನಾಯಕ್ ಅವರು, ಪ್ರಕಾಶ್ ಕಪ್ಶೆಟ್ಟಿ ಅವರು ಮತ್ತು ಉಮೇಶ್ ಮಾಬಲ್ಶೆಟ್ಟಿ ಅವರು ಮತ್ತು ಸುಭಾಷ್ ಅನಂತಪುರ ಅವರು ನಮ್ಮ ಸಮಾಜದ ಅಧ್ಯಕ್ಷರು ಹಾಗೂ ಲಿಂಗಪ್ಪ ಸೌದಿ ಅವರು, DCC ಬ್ಯಾಂಕ್ ನಿರ್ದೇಶಕರು, ಪರಮಾನಂದ ಎಸ್ ಗೌರವಜಿ ನಮ್ಮ ಅಧ್ಯಕ್ಷರು, ಶರಣಗೌಡ ಪಾಟೀಲ್ ನಮ್ಮ ಶರಣಚೇತನ ನಮ್ಮ ಕರ್ನಾಟಕದ ಸವಾರ ನಂತರ ಅಧ್ಯಕ್ಷರು ಅವರು ಬರಬೇಕು. ಅದರಿಂದ ಎಲ್ಲ ನಮ್ಮ ಷೇರುದಾರ ಬಂಧುಗಳು ಹಾಗೂ ಪಿಗ್ಮಿ ಮಾಡಿದಂಥ ಎಲ್ಲ ನಮ್ಮ ಸಾರ್ವಜನಿಕರು ಬಂದ ಕೇಸಿಂದ ನಮಗೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. 23/5/2025 ಶುಕ್ರವಾರ ನಮ್ಮ ನೂತನ ಕಟ್ಟಡದ ಶರಣಚೇತನ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ. ಅದರೊಳಗೆ 5 ಜನ ಪೂಜ್ಯರು, 14 ಜನ ಮುಖ್ಯ ಅತಿಥಿಗಳು, 10 ಜನ ಅತಿಥಿಗಳು ಹಾಗೂ ನಮ್ಮ ವ್ಯವಹಾರಿಕ ಬಂಧುಗಳು ಅಂದ್ರೆ ನಮ್ಮ ಪಿಗ್ಮಿದಾರ ಇರ್ಬೋದು, SB-ದಾರ ಇರ್ಬೋದು, ಸಾಲಗಾರ ಇರ್ಬೋದು ಅಥವಾ ಷೇರುದಾರ ಬಂಧುಗಳು ಅಂದ್ರೆ ನಮ್ಮ ಸಂಸ್ಥೆಯ ಮೂರು ಮಾಲೀಕರನ್ನ ಷೇರುದಾರ. ಆ ಷೇರುದಾರ ಬಂಧುಗಳಿಗೆಲ್ಲ ಸುಮಾರು 2,500 3 ಸಾವಿರ ಕಾರ್ಡ್ಗಳನ್ನು ಮುಗಿಸುವಂತ ವ್ಯವಸ್ಥೆ ಮಾಡಿದ್ವಿ. ಇದು 9ನೇ ವರ್ಷ. ನಮ್ಮ ಸಂಸ್ಥಾ ಪ್ರಾರಂಭ ಆದದ್ದು 14/2/2016 ನಮ್ಮ ಸಂಸ್ಥೆ ಪ್ರಾರಂಭ ಆಯಿತು. ಇದು 9ನೇ ವರ್ಷನಾಗ ಒಂದು ಅದ್ಭುತವಾದಂತ ಸಾಧನೆಯನ್ನ ಮಾಡಿದ ಶ್ರೇಯಸ್ ಸೇವೆ ಸಿಗಬೇಕಂದ್ರೆ ಅದು ಶರಣಚೇತನ ಸಮಾಜ ಸಂಘದ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿಯವರು, ಸಂಸ್ಥಾಪಕ ಅಧ್ಯಕ್ಷರಾದಂಥ ರಮೇಶ್ ಉಪ್ಪಿನ್ ಅವರಿಗೆ, ಮಾಜಿ ಉಪಾಧ್ಯಕ್ಷರಾದಂಥ ಮಧು ಜೈನಾಪುರ ಅವರಿಗೆ ಹಾಗೂ ಈಗಿನ ಅಧ್ಯಕ್ಷರಾದಂಥ ಮಲ್ಕಾಜಪ್ಪ ಇಂಗಳಗಾವಿ ಅವರಿಗೆ, ಈಗಿನ ಉಪಾಧ್ಯಕ್ಷರಾದಂಥ ಶ್ರೀಶೈಲ್ ಜಿಲ್ಲೆ ಅವರಿಗೆ ಹಾಗೂ ಎಲ್ಲ ನಿರ್ದೇಶಕ ಮಂಡಳಿಯವರಿಗೆ ಹಾಗೂ ಶರಣಚೇತನ ಪರಿವಾರದ ಸರ್ವ ಹಿರಿಯರಿಗೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೆ, ವಿಘ್ನ ಏಜೆಂಟರಿಗೆ ಸಲ್ಲಬೇಕು.